ಇನ್ನು ಹತ್ತಿರದಲ್ಲಿ ದೀಪಾವಳಿ ಇದೆ. ಸೊ ದೀಪಾವಳಿಗೆ ಏನಾದರೂ ಗಿಫ್ಟ್ ಇದ್ರೆ ಬಹಳ ಖುಷಿ ಅಲ್ವಾ? ಸೊ ಹಾಗಾಗಿ ಈಗ ಉಪಮುಖ್ಯಮಂತ್ರಿ ಒಂದು ಗಿಫ್ಟ್ ಕೊಟ್ಟು ಬಿಟ್ಟಿದ್ದಾರೆ ಬೆಂಗಳೂರಿಗೆ. ಏನು? ಬಿ ಖಾತಾ ಇರೋರಿಗೆ ಎ ಖಾತಾ. ಏನಾಗುತ್ತೆ ಇದರಿಂದ? ಯಾವ ರೀತಿಯಾಗಿ ಲಾಭ? ಪ್ರೊಸೀಜರ್ಸ್ಗಳೇನು? ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರು ಜನತೆಗೆ ಡಿಸಿಎಂ ಡಿಕೆ ದೀಪಾವಳಿ ಗಿಫ್ಟ್. ಬಿ ಖಾತೆಯಿಂದ ಎ ಖಾತೆ ಪರಿವರ್ತನೆಗೆ ಚಾಲನೆ. ಅರ್ಜಿ ಸಲ್ಲಿಸಿದ 100 ದಿನಗಳಲ್ಲೇ ಖಾತೆ ಪರಿವರ್ತನೆ. ಬೆಂಗಳೂರಿಗರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ದೀಪಾವಳಿ ಭರ್ಜರಿ ಗಿಫ್ಟ್ ನೀಡಿದ್ದಾರೆ. ಬೆಂಗಳೂರು ವ್ಯಾಪ್ತಿಯ ಸ್ವತ್ತುಗಳನ್ನು ಬಿ ಖಾತಾದಿಂದ ಎ ಖಾತಾ ಆಗಿ ಪರಿವರ್ತಿಸುವುದಕ್ಕೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಇಲಾಖೆ ಅಧಿಕೃತ ಆದೇಶ ನೀಡಿತ್ತು. ಇಂದು ಖಾತಾ ಬದಲಾವಣೆ ಕುರಿತ ತಂತ್ರಾಂಶವನ್ನು ಬೆಂಗಳೂರು ನಗರಾಭಿವೃದ್ಧಿ ಖಾತಾ ಸಚಿವರಾದ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ಹೊಸ ನಿವೇಶನಗಳಿಗೂ ಎ ಖಾತಾ ಲಭ್ಯವಾಗುವಂತೆ ಹೊಸದಾಗಿ ಆನ್ಲೈನ್ ವ್ಯವಸ್ಥೆ ಜಾರಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಇನ್ನು ಮುಂದೆ ಬಿ ಖಾತಾ ಆಸ್ತಿಗಳನ್ನು ಎ ಖಾತಾ ಆಸ್ತಿಗಳಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದಾಗಿದೆ. ಆದರೆ ಇದಕ್ಕೆ ರಾಜ್ಯ ಸರ್ಕಾರ ಹಾಗೂ ಜಿಬಿಎ ನಿಗದಿಪಡಿಸಿರುವ ನಿಯಮಗಳನ್ನು ಪಾಲನೆ ಮಾಡುವುದು ಕಡ್ಡಾಯವಾಗಿದೆ. ಇದಕ್ಕೆ ಅನೇಕ ಹಂತಗಳಿವೆ. ಅದನ್ನು ಪಾಲಿಸಿದಾಗ ನಿಮ್ಮ ಆಸ್ತಿ ಬಿ ಖಾತೆಯಿಂದ ಎ ಖಾತೆ ಆಗಲಿದೆ. ಬಿ ಖಾತಾದಿಂದ ಎ ಖಾತಾಗೆ ರೂಲ್ಸ್. ಬೆಂಗಳೂರಿನಲ್ಲಿ 25 ಲಕ್ಷಕ್ಕೂ ಹೆಚ್ಚು ಆಸ್ತಿಗಳು. ಸದ್ಯ 7.5 ಲಕ್ಷ ಎ ಖಾತಾ, 7.5 ಲಕ್ಷ ಬಿ ಖಾತಾದಲ್ಲಿವೆ. ಅಂದಾಜು 7.5 ಲಕ್ಷ ಖಾತಾಗಳಿಗೆ ಮೂಲವೇ ಇಲ್ಲ. ಬಿ ಖಾತಾದಿಂದ ಎ ಖಾತಾಗೆ ಮಾರ್ಗಸೂಚಿ ದರದ 5% ಹಣ ಕಟ್ಟಬೇಕು. ₹500 ರಿಜಿಸ್ಟ್ರೇಷನ್ ಫೀಸ್ ಕಟ್ಟಬೇಕು. ಬೆಂಗಳೂರು ಒನ್ನಲ್ಲೂ ಎ ಖಾತಾಗೆ ಅವಕಾಶ. ವಿದ್ಯುತ್, ಕರೆಂಟ್ ಎಲ್ಲ ವ್ಯವಸ್ಥೆಯೂ ಸಿಗಲಿದೆ. 100 ದಿನದ ಒಳಗೆ ಖಾತಾ ಪರಿವರ್ತನೆ ಆಗಲಿದೆ. ಎ ಖಾತಾಯಿಂದ ಆಗುವ ಅನುಕೂಲ: ಅನಧಿಕೃತ ನಿವೇಶನ ಅಧಿಕೃತ, ಅನಧಿಕೃತ ಕಟ್ಟಡ ಕಾನೂನುಬದ್ಧ, ಆಸ್ತಿ ಮೌಲ್ಯ ಹೆಚ್ಚಳವಾಗುತ್ತೆ. ವಿದ್ಯುತ್, ನೀರು ಸಂಪರ್ಕ ಸರಾಗ, ಕಾನೂನುಬದ್ಧ ದಾಖಲಾತಿ ಆಗಲಿದೆ. ಆಸ್ತಿ ಮಾರಾಟ, ಆಸ್ತಿ ಖರೀದಿ ಸಲೀಸು, ಸರ್ಕಾರದ ಸೌಲಭ್ಯಗಳಿಗೆ ಅರ್ಹವಾಗಲಿದೆ. ಸುಲಭವಾಗಿ ಬ್ಯಾಂಕ್ ಲೋನ್ ಸಿಗಲಿದೆ. ಇವತ್ತಿಂದ 100 ದಿನದೊಳಗೆ ಅಂದ್ರೆ ಕನ್ನಡ ರಾಜ್ಯೋತ್ಸವ 1ನೇ ತಾರೀಕಿಂದ ಇದು ಪ್ರಾರಂಭ ಆಗ್ತದೆ. ಇದಕ್ಕೆ ₹500 ಕಟ್ಕೊಂಡು ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದೀವಿ. ಒಂದೊಂದು ಕಾರ್ಪೊರೇಷನ್ಗೆ 2 ಜಾಗಗಳಲ್ಲಿ ಇದಕ್ಕೆ ಒಂದು ನಮ್ಮ ಕಚೇರಿಗಳನ್ನೇ ಓಪನ್ ಮಾಡಿ ಸಾರ್ವಜನಿಕರಿಗೆ ಯಾರಿಗೆ ಇದು ಆನ್ಲೈನ್ ಅಲ್ಲಿ ಹಾಕೊಳ್ಳಿಕ್ಕೆ ಗೊತ್ತಿಲ್ಲ ಒಂದು ಹೆಲ್ಪ್ ಡೆಸ್ಕ್ ನ ವ್ಯವಸ್ಥೆ ಮಾಡ್ತೀವಿ. ಮತ್ತು ನಮ್ಮ ಏನು ರೆಗ್ಯುಲರ್ ಆಗಿ ನಮ್ಮ ಕಾರ್ಪೊರೇಷನ್ ವತಿಯಿಂದ ಏನು ಕೆಲವು ಕಚೇರಿಗಳನ್ನ ಬೆಂಗಳೂರು ಒನ್ ಅಲ್ಲೂ ಕೂಡ ಅವ್ರಿಗೆ ಮಾಹಿತಿಯನ್ನ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅಲ್ಲೂ ಕೂಡ ಅವಕಾಶವನ್ನ ಮಾಡಿಕೊಡ್ತೀವಿ. ಯಾರು ₹1 ಲಂಚ ಕೂಡ ಕೊಡಬಾರದು. ₹500 ಮಾತ್ರ ಅಫಿಷಿಯಲ್ ಆಗಿ ಫೀಸ್ ಅನ್ನ ಕಟ್ಟಬೇಕು ದಾಖಲೆಗೆ. ಮಿಕ್ಕಿದ ಅವರ ದಾಖಲೆಗಳನ್ನ ಅವರು ಕೊಡಬೇಕು. ಇನ್ನು ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗೆ ಇರುವ ನಿಯಮಗಳು ಏನು ಅಂತ ನೋಡೋಣ. ಬಿ ಖಾತಾವನ್ನ ಎ ಖಾತಾ ಪರಿವರ್ತಿಸೋದು ಹೇಗೆ? ಮೊಬೈಲ್ ಆನ್ಲೈನ್ನಲ್ಲಿ OTP ಆಧಾರಿತ ಲಾಗಿನ್. ಎ ಖಾತಾ ಆಗಿ ಪರಿವರ್ತಿಸಬೇಕಾದ ಅಂತಿಮ ಬಿ ಖಾತಾ ನಮೂದು. ಎಲ್ಲ ಮಾಲೀಕರ ಆಧಾರ್ ದೃಢೀಕರಣ. ಸೈಟ್ ಮುಂಭಾಗದ ರಸ್ತೆ ಸಾರ್ವಜನಿಕ ರಸ್ತೆ ಆಗಿರಬೇಕು. ಪರಿವರ್ತಿತ ಮತ್ತು ಪರಿವರ್ತಿಸದ 2 ರೀತಿಯ ಸೈಟ್ಗಳ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಯಾವುದೇ ಶುಲ್ಕವಿಲ್ಲ. ಅರ್ಹತೆ ಇದ್ದರೆ ಸೈಟ್ನ ಮೌಲ್ಯದ 5% ಶುಲ್ಕವನ್ನು ಆನ್ಲೈನ್ನಲ್ಲಿ ಪಾವತಿಸುವುದು. ಆಯುಕ್ತರ ಅನುಮೋದನೆಯ ನಂತರ ತಂತ್ರಾಂಶ ವ್ಯವಸ್ಥೆಯಿಂದ ಸ್ವಯಂಚಾಲಿತ ಅನುಮೋದನೆ. ಬಿ ಖಾತಾದಿಂದ ಎ ಖಾತಾಗೆ ಸ್ವಯಂಚಾಲಿತ ಪರಿವರ್ತನೆ ಆಗಲಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಂಪರ್ಕ ಶುರು. 1200ಕ್ಕಿಂತ ಕಡಿಮೆ ಅಳತೆ ಕಟ್ಟಡಗಳಿಗೆ ಸಂಪರ್ಕ. ಇನ್ನು ಜಿಬಿಎ ವ್ಯಾಪ್ತಿಯಲ್ಲಿ ಕಳೆದ ಏಪ್ರಿಲ್ನಿಂದ ಸ್ಥಗಿತಗೊಂಡಿದ್ದ ವಿದ್ಯುತ್ ಸಂಪರ್ಕ ಮತ್ತೆ ಆರಂಭವಾಗಿದೆ. ಸರ್ಕಾರ ಸುತ್ತೋಲೆ ಹೊರಡಿಸ್ತಾ ಇದ್ದಂತೆ ಜಿಬಿಎ ವ್ಯಾಪ್ತಿಯಲ್ಲಿರುವ 1200 ಅಡಿ ವಸತಿ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡಲು ಜಿಬಿಎ ಮುಂದಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಬೆಸ್ಕಾಂ ಚೀಫ್ ಜನರಲ್ ಮ್ಯಾನೇಜರ್ ಮಾಲ್ತೇಶ್ ಮಾಹಿತಿ ಕೊಟ್ಟಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ 1200 ಅಡಿ ಮತ್ತು ಅದರ ಕೆಳಗಡೆ ಇರೋ ಸ್ಥಾವರಗಳಿಗೆ ನಿವೇಶನಗಳಲ್ಲಿ ಯಾವುದಾದ್ರೂ ಮನೆ ಕಟ್ಟಿದ್ನಂದರೆ ಅಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಸೊ ಅಂಥವಕ್ಕೆ ನಾವು ವಿದ್ಯುತ್ ಶಕ್ತಿ ಕೊಡ್ಬೋದು ಅಂತಂದು ಜಿಬಿಎ ವ್ಯಾಪ್ತಿಯದಿಗೆ ಮಾತ್ರ ಸಂಬಂಧಪಟ್ಟಂತೆ ಬಿಲ್ಡಿಂಗ್ಗಳಿಗೆ ಒಂದು ಆದೇಶ ಬಂದಿದೆ. ಅದನ್ನು ಇವತ್ತಿನ ನಾವು ಆದೇಶವನ್ನು ನಾವು ಜಾರಿ ಮಾಡ್ತಾ ಇದ್ದೇವೆ. ಸೊ ಈಗಾಗಲೇ ಕಟ್ಟಿರೋ ಕಟ್ಟಡಗಳು ಇವೆಲ್ಲವಕ್ಕೂ ನೀವು ಪವರ್ ಸಪ್ಲೈನ ರಿಲೀಸ್ ಮಾಡ್ತಾ ಇದ್ದೇವೆ ನಾವು. 1200 ಅಡಿಗಳು ಮತ್ತು ಅದಕ್ಕೆ ಕೆಳಗಡೆ ಪಟ್ಟದ್ದು ಸುಮಾರು ಅದರಲ್ಲಿ 75 to 80% ಬಂದ್ಬಿಟ್ಟು ಇದೇ ಬರುತ್ತೆ. ಯಾವುದು 1200ಗಿಂತ ಕೆಳಗಡೆನೇ ಬರೋವೇ ಜಾಸ್ತಿ ಇರೋದು. ಸೊ ಈ ಮಧ್ಯಮ ವರ್ಗದವರಿಗೆ ಮತ್ತು ಲೋ ಇನ್ಕಮ್ ಗ್ರೂಪ್ ಯಾರಿದ್ದಾರಲ್ಲ ಮನೆಗಳಿಗೆ ತುಂಬ ಅನುಕೂಲ ಆಗುತ್ತೆ ಈ ಆದೇಶದಿಂದ. ಒಟ್ಟಾರೆ ಬೆಂಗಳೂರಿನಲ್ಲಿ ಬಹುನಿರೀಕ್ಷಿತ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ನೀಡುವ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ. ಇದರಿಂದಾಗಿ ಬೆಂಗಳೂರಿಗರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಪಬ್ಲಿಕ್ ಟಿವಿ, ಬೆಂಗಳೂರು.